ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕರ್ನಾಟಕದಲ್ಲಿ ಮತ್ತೆ ವಿದ್ಯಾರ್ಥಿಗಳ ದೊಡ್ಡ ಪ್ರತಿಭಟನೆಯಾಗಿದೆ. ಖಾಲಿ ಇರೋ 2.84 ಲಕ್ಷ ಅಂದ್ರೆ 2,84,000 ಸರ್ಕಾರಿ ಜಾಬ್ಸ್ ಅನ್ನ ಕೂಡಲೇ ಭರ್ತಿ ಮಾಡಬೇಕು ಅಂತ ಒತ್ತಾಯಿಸಿ ಧಾರವಾಡದಲ್ಲಿ ಆಸ್ಪೈರೆಂಟ್ಸ್ ನಮ್ಮ ಯುವ ಸಮೂಹ ಭಾರಿ ಪ್ರತಿಭಟನೆ ಮಾಡಿದ್ದಾರೆ. ಜನಸಾಮಾನ್ಯರ ವೇದಿಕೆ ನೇತೃತ್ವದಲ್ಲಿ ನಗರದಲ್ಲಿ ದೊಡ್ಡ ಸ್ಟ್ರೈಕ್ ಆಗಿದೆ. ಸ್ಥಳದಲ್ಲಿ 2 ಡಿಸಿಪಿ, 2 ಎಸಿಪಿ, 13 ಇನ್ಸ್ಪೆಕ್ಟರ್ಗಳು, 16 PSIಗಳು ನಿಯೋಜನೆಗೊಂಡಿದ್ರು. ಸ್ಥಳದಲ್ಲಿದ್ದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಖುದ್ದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಎಂಟ್ರಿ ಕೊಡಬೇಕಾಯಿತು. ಈ ವೇಳೆ 50ಕ್ಕೂ ಅಧಿಕ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಪ್ರತಿಭಟನೆ ನಿಲ್ಲಿಸಿ ಅಂತ ಹೇಳಿದ್ರು ಕೂಡ ಕೇಳಲಿಲ್ಲ. ಹೀಗಾಗಿ 2 ಪೊಲೀಸ್ ಬಸ್ ಕರೆಸಿ ಕೆಲವರನ್ನ ಸ್ಥಳದಿಂದ ಕರ್ಕೊಂಡು ಹೋಗಲಾಯಿತು. ಈ ಬಗ್ಗೆ ಮಾತನಾಡಿರೋ ಕಮಿಷನರ್ ಶಶಿಕುಮಾರ್ ಅವರು ಜನಸಾಮಾನ್ಯರ ವೇದಿಕೆ ಮತ್ತು ಇನ್ನಿತರ ಸಂಘಟನೆಗಳು ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಹಾಗೆ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ಇತ್ತು. ಇದಕ್ಕೆ ಅವರು ಅನುಮತಿಯನ್ನ ಕೋರಿದ್ರು. ಈ ಸಂಬಂಧ ನಾವು ಹೆಚ್ಚಿನ ಮಾಹಿತಿಯನ್ನ ಕೇಳಿದ್ವಿ. 30,000 ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಬರ್ತಾರೆ ಅಂತ ಹೇಳಿದ್ರು. ಆದರೆ ಸಿಟಿಯಲ್ಲಿ ಒಟ್ಟಾರೆ 80,000 ವಿದ್ಯಾರ್ಥಿಗಳಿದ್ದಾರೆ. ಹೀಗಾಗಿ ಈ ಬೃಹತ್ ಪ್ರತಿಭಟನೆಯ ಲಾಭ ಪಡೆಯೋಕೆ ಕೆಲ ಕಿಡಿಗೇಡಿಗಳು ತಪ್ಪು ಕೆಲಸ ಮಾಡಿದ್ರೆ ಕಾನೂನು ಸುವ್ಯವಸ್ಥೆ ಹದಗೆಡಬಹುದು ಅಂತ ಹೇಳಿ ಸ್ಟ್ರೈಕ್ಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಪ್ರತಿಭಟಿಸೋಕೆ ಸಮಾನ ಹಕ್ಕಿದೆ, ಆದರೆ ಪರ್ಮಿಷನ್ ರೂಲ್ಸ್ ಪ್ರಕಾರ ಪ್ರತಿಭಟಿಸಬೇಕು. ಈ ಪ್ರತಿಭಟನೆಯಿಂದ ಜುಬಿಲಿ ಸರ್ಕಲ್ ಸಂಪೂರ್ಣ ಬಂದ್ ಆಗಿತ್ತು. ಜನರಿಗೆ ಸಮಸ್ಯೆ ಆಯಿತು ಅಂತ ಹೇಳಿದ್ದಾರೆ. ಇನ್ನು ಪ್ರತಿಭಟನಾಕಾರರನ್ನ ಬಂಧಿಸಿದ್ದಕ್ಕೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಉದ್ಯೋಗಕ್ಕಾಗಿ ಶಾಂತಿಯುತ ಪ್ರೊಟೆಸ್ಟ್ ಮಾಡ್ತಾ ಇದ್ದವರನ್ನ ವಶಕ್ಕೆ ಪಡೆದಿರುವುದು ಖಂಡನೀಯ. ಸರ್ಕಾರ ಕೂಡಲೇ ಬಂಧಿತರನ್ನ ರಿಲೀಸ್ ಮಾಡಬೇಕು ಮತ್ತು ಅವರಿಗೆ ಪ್ರತಿಭಟನೆ ಮಾಡೋಕೆ ಅನುಮತಿ ಕೊಡಬೇಕು ಅಂತ ಹೇಳಿದ್ದಾರೆ. ಈ ಪ್ರತಿಭಟನೆಗೆ ರಕ್ಷಣೆ ಕೊಡಬೇಕಾಗಿದ್ದ ಪೊಲೀಸರೇ ಪ್ರತಿಭಟನೆ ಹತ್ತಿಕ್ಕೋ ಕೆಲಸ ಮಾಡ್ತಿದ್ದಾರೆ. ಕೋಚಿಂಗ್ ಸೆಂಟರ್ಗಳಿಗೆ ಭೇಟಿ ನೀಡಿ ಪರೀಕ್ಷಾರ್ಥಿಗಳಿಗೆ ಬೆದರಿಕೆ ಹಾಕ್ತಿದ್ದಾರೆ. ಈ ಮೂಲಕ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಳ್ತಿದೆ ಅಂತ ಹೇಳಿ ಜನಸಾಮಾನ್ಯರ ವೇದಿಕೆ ರಾಜ್ಯ ಸಂಚಾಲಕ ಯಲ್ಲಪ್ಪ ಹೆಗಡೆ ಆರೋಪ ಮಾಡಿದ್ದಾರೆ. ಅಲ್ಲದೆ ಸೆಪ್ಟೆಂಬರ್ 25ನೇ ತಾರೀಕು ಇದೇ ಧಾರವಾಡದಲ್ಲಿ ಸರ್ಕಾರಿ ಹುದ್ದೆ ನೇಮಕಾತಿಗಾಗಿ ಆಗ್ರಹಿಸಿ ಬರೋಬ್ಬರಿ 5,000 ವಿದ್ಯಾರ್ಥಿಗಳು ದೊಡ್ಡ ಪ್ರತಿಭಟನೆ ಮಾಡಿದ್ರು. ಆಗ ಸ್ವಲ್ಪ ಗಲಾಟೆ ಆಗಿತ್ತು ಅನ್ನೋ ಕಾರಣಗಳನ್ನ ಕೊಟ್ಟು ಈ ಸಲ ಪ್ರತಿಭಟನೆಗೆ ಅಧಿಕಾರಿಗಳು ಪರ್ಮಿಷನ್ ಕೊಡಲಿಲ್ಲ. ಆದರೆ ಗಮನದಲ್ಲಿಡಬೇಕು ಸರ್ಕಾರ ಮತ್ತು ಪೊಲೀಸರು, ಡೆಮೋಕ್ರಸಿಯಲ್ಲಿ ಪ್ರತಿಭಟಿಸುವುದು ಜನರ ಹಕ್ಕು. ವಿದ್ಯಾರ್ಥಿಗಳಿಗೂ ಕೂಡ ಆ ಹಕ್ಕು ಇದೆ ಅನ್ನೋದನ್ನ ಮರಿಬಾರ್ದು. ನಮಗೆ ಅನ್ಯಾಯ ಆಗ್ತಾ ಇದೆ. ನೇಮಕಾತಿಯಲ್ಲಿ ನಿಮ್ಮ ಹಣೆ ಬರಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ನೇಮಕಾತಿ ಮಾಡಕ್ಕೆ ಭ್ರಷ್ಟಾಚಾರ ಮಾಡ್ತೀರಾ, ಎಲ್ಲಾದ್ರಲ್ಲೂ ಕೂಡ ಫೇಲ್ಯೂರ್. ಒಂದು ನೇಮಕಾತಿ ನೆಟ್ಟಿಗೆ ಮಾಡಲ್ಲ. ಹಂಗಿರ್ಬೇಕಾದ್ರೆ ನಮಗೆ ಫ್ರಸ್ಟ್ರೇಷನ್ ಆಗುತ್ತೆ. ನಮಗೆ ನ್ಯಾಯಯುತವಾಗಿ ಪ್ರತಿಭಟನೆ ಮಾಡೋ ಹಕ್ಕಿದೆ ಅನ್ನೋದನ್ನ ವಿದ್ಯಾರ್ಥಿಗಳು ಈಗ ಹೇಳ್ತಾ ಇದ್ದಾರೆ. ಜೊತೆಗೆ ಅನುಮತಿ ಕೊಡದೇ ಇದ್ರೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ, ಇದು ಮುಂದುವರಿಯುತ್ತೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಸರ್ಕಾರ ಕೇರ್ಫುಲ್ ಆಗಿರ್ಬೇಕು ಇಂಥ ವಿಚಾರಗಳಲ್ಲಿ. ಯುವ ಜನತೆ ರೊಚ್ಚಿಗೆದ್ದಾಗ ಯಾವ ಸರ್ಕಾರನೂ ಏನು ಮಾಡಕ್ಕಾಗಲ್ಲ. ಅವ್ರಿಗೆ ಪ್ರತಿಭಟನೆ ಮಾಡಕ್ ಹಕ್ಕಿದೆ ಅಂದ್ರೆ ಹಕ್ಕಿದೆ ಅಂತ ಅವ್ರು ಬರ್ತೀವಿ ಅಂತ ಬರ್ತಾರೆ ಅಷ್ಟೇ. ಅವರು ಯಾರ್ದು ಸರ್ಕಾರ? ಯಾರ್ದು? ಜನರದು. ಜನರಲ್ಲಿ ಹೆಚ್ಚಿನ ಪಾಪ್ಯುಲೇಷನ್ ಯಾರ್ದು? ಯುವ ಜನತೆ ಇದ್ದಾರೆ. ಆಳ್ತಿರೋರು ಯಾರು? ಯುವ ಜನತೆ ಅಲ್ಲ. ಅದಕ್ಕೆ ಈ ಸಿಂಕ್ ಆಗ್ತಾ ಇಲ್ಲ ಅಷ್ಟೇ. ಪ್ರಾಬ್ಲಮ್ ಇರೋದೇ ಅಲ್ಲಿ. ಹಾಗಂತ ವಯಸ್ಸಾದವರು ಸರ್ಕಾರದಲ್ಲಿ ಇರಬಾರ್ದು ಅಂತ ನಾವೇ ಹೇಳ್ತಿಲ್ಲ. ಬೇಕು, ಮಾರ್ಗದರ್ಶನ ಮಾಡೋಕ್ಕೆ ಅವರು ಬೇಕು, ಆದರೆ ಅವರ ಕಿವಿ ಗ್ರೌಂಡ್ಗೆ ಇರಬೇಕು. ಅದು ಬಿಟ್ಟು ಪ್ರತಿಭಟನೆ ಮಾಡೋಕ್ಕೂ ಬಿಡೋದಿಲ್ಲ, ಪರ್ಮಿಷನ್ ಕೊಡಲ್ಲ. ಎಲ್ಲಿ ಸೂಕ್ತ ಜಾಗ ಇದೆ ಅಲ್ಲಿ ಕೊಡಿ. ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಅಂದ್ರೆ ಮೈದಾನದಲ್ಲಿ ಪ್ರತಿಭಟನೆ ಮಾಡಿ ಅಂತ ಜಾಗ ಕೊಡಿ, ಅಲ್ಲೇ ಪ್ರತಿಭಟನೆ ಮಾಡ್ತಾರೆ. ಅಲ್ಲಿ ವ್ಯವಸ್ಥೆ ಮಾಡಿಕೊಡಿ. ಮಾಡಲೇಬೇಡಿ ಅಂತ ಹೇಳಿದ್ರೆ ಅದು ಹೆಂಗಾಗುತ್ತೆ? ಹಾಗಾಗಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಂತ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ತರ ಚರ್ಚೆ ನಡೀತಾ ಇದೆ. ಜೆನ್ಸಿ ಪ್ರತಿಭಟನೆ, ನೇಪಾಳ ಸ್ಟೈಲ್, ಬಾಂಗ್ಲಾ ಸ್ಟೈಲ್ ಅಂತ. ಅದು ನಮ್ಮ ದೇಶಕ್ಕೆ ಸೂಟ್ ಆಗಲ್ಲ. ನಾವು ಆ ಥರದ ದೇಶ ಕೂಡ ಅಲ್ಲ. ಇಲ್ಲೊಂದು ವ್ಯವಸ್ಥೆ ಅನ್ನೋದಿದೆ. ಎಲ್ಲದಕ್ಕೂ ಕೂಡ ನಮಗೆ ಅವಕಾಶ ಇಲ್ಲಿದೆ. ಸರ್ಕಾರ ಕೇಳಿಲ್ವಾ? ಕೋರ್ಟ್ ಅಂತ ಇದೆ. ಫಂಕ್ಷನಿಂಗ್ ಕೋರ್ಟ್ಸ್ ಇದಾವೆ. ಅಂದರೆ ಈ ನೇಪಾಳ ಥರ ಆಗಿರ್ಬೋದು, ಬಾಂಗ್ಲಾ ಥರ ಆಗಿರ್ಬೋದು, ಪಾಕಿಸ್ತಾನ ಥರ ಆಗಿರ್ಬೋದು ಅಲ್ಲ. ಇಲ್ಲಿ ನ್ಯಾಯ ಸಿಗೋ ಹೋಪ್ ನಮ್ಮ ವ್ಯವಸ್ಥೆಯಲ್ಲಿ ಇದೆ. 5 ವರ್ಷಕ್ಕೊಂದ್ಸಲ ನೀಟಾಗಿ ಎಲೆಕ್ಷನ್ ಆಗುತ್ತೆ. ವೋಟ್ ಹಾಕಿ ಬೇಕಾದವ್ರನ್ನ ಆಯ್ಕೆ ಮಾಡೋ ವ್ಯವಸ್ಥೆ ಕೂಡ ಇದೆ. ಹಾಗಾಗಿ ಏನೇ ಪ್ರತಿಭಟನೆ ಆದರೂ ಕೂಡ ಶಾಂತಿಯುತ ಮಾರ್ಗದಲ್ಲಿ ಆಗಬೇಕು ಅನ್ನೋದು ನಮ್ಮ ಪ್ರೀತಿಯ ಆಗ್ರಹ ಕೂಡ ನಿಮಗೆ. ಪಾರ್ಲಿಮೆಂಟ್ ಸೆಷನ್ ಶುರುವಾಗ್ತಿದ್ದ ಹಾಗೆ ಕೇಂದ್ರ ಸರ್ಕಾರ ದೊಡ್ಡ ಸ್ಫೋಟಕ ಮಾಹಿತಿಯನ್ನ ಈಗ ಬಹಿರಂಗ ಮಾಡಿದೆ. ದಿಲ್ಲಿಯಲ್ಲಿ ಉಗ್ರ ದಾಳಿ ಆಯ್ತಲ್ಲ, ಹೆಚ್ಚು ಕಮ್ಮಿ ಅದೇ ಟೈಮ್ನಲ್ಲಿ ವಿಮಾನಗಳ ಸಿಸ್ಟಮ್ ಮೇಲೆ ದಾಳಿಯಾಗಿತ್ತು. ವಿಮಾನವನ್ನ ಅಪಾಯಕಾರಿ ರೀತಿಯಲ್ಲಿ ದಾರಿ ತಪ್ಪಿಸ್ಬಿಡೋಕೆ ಪ್ಲಾನ್ ಮಾಡಲಾಗಿತ್ತು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಕೆಲ ದಿನಗಳ ಹಿಂದೆ ನವೆಂಬರ್ 6 ಮತ್ತು 7 ನಡುವೆ ದಿಲ್ಲಿ ಸೇರಿದ ಹಾಗೆ ದೇಶದ ಇತರ ಏರ್ಪೋರ್ಟ್ಗಳಲ್ಲಿ GPS ಸ್ಪೂಫಿಂಗ್ ಅಂದ್ರೆ ಉದ್ದೇಶಪೂರ್ವಕವಾಗಿ ಏರ್ಕ್ರಾಫ್ಟ್ ನ್ಯಾವಿಗೇಷನ್ ಸಿಸ್ಟಮ್ ಅನ್ನ ಡಿಸ್ಟರ್ಬ್ ಮಾಡಿದ್ರು. ಇದರಿಂದ 800ಕ್ಕೂ ಅಧಿಕ ಫ್ಲೈಟ್ಗಳ ಕಾರ್ಯಾಚರಣೆಗೆ
ಅಡಚಣೆ ಉಂಟಾಗಿತ್ತು. ಯಾವ ಮಟ್ಟಿಗೆ ಅಂದರೆ ದಿಲ್ಲಿಗೆ ಬರ್ತಾ ಇದ್ದ ಫ್ಲೈಟ್ಗಳ ಪೈಲಟ್ಗಳು ನಮ್ಮ GPS ಸಿಸ್ಟಮ್ ರಾಂಗ್ ಲೊಕೇಶನ್ ತೋರಿಸ್ತಾ ಇದೆ, ಫೇಕ್ ನ್ಯಾವಿಗೇಷನ್ ಡೇಟಾ ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರು. ಅದಾದಮೇಲೆ ಅಜಿತ್ ದೋವಲ್ ಅವರ NSA ಕಚೇರಿಯ ವ್ಯಾಪ್ತಿಯಲ್ಲಿ ಬರೋ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಕೋಆರ್ಡಿನೇಟರ್ ತನಿಖೆಯನ್ನು ಶುರು ಮಾಡಿತ್ತು. ಏನು ಪ್ರಾಬ್ಲಮ್ ಆಗಿತ್ತು ಅಂತ ಇವರು ಚೆಕ್ ಮಾಡ್ತಾ ಇದ್ರು. ಈಗ ಅದರಲ್ಲಿ ದಾಳಿ ಆಗಿದ್ದು ಪ್ರಾಬ್ಲಮ್ ಆಗಿರೋದು ನಿಜ ಅಂತ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ಹೇಳಿದೆ. ಅಲ್ಲದೆ ಇದೇ ಥರ ಫೇಕ್ ಸಿಗ್ನಲ್ಗಳನ್ನು ಬೇರೆ ಏರ್ಪೋರ್ಟ್ಗಳಿಗೂ ಕಳಿಸಲಾಗಿತ್ತು ಅಂತ ಕನ್ಫರ್ಮ್ ಮಾಡಿದ್ದಾರೆ. ಜೊತೆಗೆ ಎಲ್ಲ ಮೇಜರ್ ಏರ್ಪೋರ್ಟ್ಸ್ ಕೋಲ್ಕತ್ತಾ, ಮುಂಬೈ, ಬೆಂಗಳೂರು, ಹೈದರಾಬಾದ್ ಸೇರಿ ಸಾಕಷ್ಟು ಏರ್ಪೋರ್ಟ್ ಸಮೀಪನೂ ಸ್ಪೂಫಿಂಗ್ ಪ್ರಯತ್ನ ಆಗಿತ್ತು ಅಂತ ಹೇಳಿದ್ದಾರೆ. ಇಲ್ಲಿ ಸ್ನೇಹಿತರೆ 2023 ನವೆಂಬರ್ನಿಂದಲೂ ಕೂಡ GPS ಜಾಮಿಂಗ್ ತರ ಘಟನೆ ಆದರೆ ಕೂಡಲೇ ರಿಪೋರ್ಟ್ ಮಾಡಬೇಕು ಅನ್ನೋದನ್ನ ಕಡ್ಡಾಯ ಮಾಡಲಾಗಿತ್ತು. ಸೊ ದಿಲ್ಲಿಯ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ರನ್ವೇ 10 ಬಳಿ ಸ್ಯಾಟಲೈಟ್ ಬೇಸ್ಡ್ ಲ್ಯಾಂಡಿಂಗ್ ಪ್ರೊಸೀಜರ್ ಫಾಲೋ ಮಾಡುವಾಗ GPS ಸ್ಪೂಫಿಂಗ್ ಆಗಿರೋದು ರಿಪೋರ್ಟ್ ಆಗಿತ್ತು. ಆದರೆ ಈ ವಿಮಾನಗಳಿಗೆ ತುರ್ತು ಕಾರ್ಯವಿಧಾನಗಳನ್ನು ಅಳವಡಿಸಲಾಗಿದೆ. ಹಾಗಾಗಿ ಯಾವುದೇ ದೊಡ್ಡ ಅಡ್ಡ ಪರಿಣಾಮ ಆಗಲಿಲ್ಲ, ಸೇಫ್ ಆಗಿ ಲ್ಯಾಂಡಿಂಗ್ ಮಾಡೋಕೆ ಸಾಧ್ಯ ಆಯಿತು. ಕೇಂದ್ರ ವಿಮಾನಯಾನ ಖಾತೆ ಸಚಿವ ರಾಮ್ ಮೋಹನ್ ನಾಯ್ಡು ಈ ಕುರಿತು ದೇಶದ ಪಾರ್ಲಿಮೆಂಟ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಹಿಂಗೆಲ್ಲ ಆಗಿತ್ತು ಅಂತ. ಆದರೆ ಇದರ ಹಿಂದೆ ಯಾರಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಸಿಗ್ತಾ, ತನಿಖೆ ಮುಗಿದಿದೆಯಾ, ಅದ್ರ ಬಗ್ಗೆ ಜಾಸ್ತಿ ಕ್ಲಾರಿಟಿ ಕೊಟ್ಟಿಲ್ಲ. ಆದರೆ ಪಾಕಿಸ್ತಾನದ ಕೆಲ ಸೋಷಿಯಲ್ ಮೀಡಿಯಾ ಬಳಕೆದಾರರು ಇದು ನಮ್ಮ ಸೈಬರ್ ಸೈನಿಕರ ಕೆಲಸ ಅಂತ ಅವತ್ತು ಹೆಮ್ಮೆಯಿಂದ ಹೇಳ್ಕೊಂಡಿದ್ರು. ಇಲ್ಲಿ ಸ್ನೇಹಿತರೆ GPS ಸ್ಪೂಫಿಂಗ್ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡಬೇಕು ಅಂದ್ರೆ GPS ಸಿಗ್ನಲ್ ರಿಸೀವ್ ಮಾಡೋ ವಿಮಾನಗಳಿಗೆ ಫೇಕ್ GPS ಸಿಗ್ನಲ್ ಅನ್ನ ಸೆಂಡ್ ಮಾಡಿ ಗಲಿಬಿಲಿ ಮಾಡೋದು. ಗೂಗಲ್ ಮ್ಯಾಪ್ ಅನ್ನೇ ಟ್ರಿಕ್ ಮಾಡಿ ನೀವು ದಿಲ್ಲಿಲಿದ್ರು ಕೂಡ ಮುಂಬೈಲಿದ್ದೀರಿ ಅಂತ ತೋರಿಸಿದ್ರೆ ಹೇಗಾಗತ್ತೆ, ಅದು ವಿಮಾನಗಳಲ್ಲಾದ್ರೆ ಹೇಗಾಗತ್ತೆ? ಆಕಾಶದಿಂದ ಬಂದು ಲ್ಯಾಂಡ್ ಆಗಬೇಕಾಗಿರೋ ವಿಮಾನದಲ್ಲಿ ಈ ರೀತಿ ಆದರೆ ನ್ಯಾವಿಗೇಷನ್ಗೆ GPS ಅನ್ನೇ ಬಳಸೋ ವಿಮಾನಗಳಲ್ಲಿ ದೊಡ್ಡ ಸಮಸ್ಯೆ ಆಗುತ್ತೆ. ವಿಮಾನಕ್ಕೆ ರಾಂಗ್ ಲೊಕೇಶನ್ ಡೇಟಾ ರವಾನೆ ಆಗುತ್ತೆ. ನಾವಿನ್ನೂ ಬಂದೇ ಇಲ್ವಾ ಅಂತ ಹೇಳಿ ಇನ್ನೂ ಹಾರ್ತಾ ಇರಬೇಕಾಗಿ ಬರ್ಬೋದು. ಎಲ್ಲೆಲ್ಲೋ ಹೋಗಿ ಲಾಸ್ಟಿಗೆ ಲ್ಯಾಂಡ್ ಮಾಡಕ್ಕೆ ಹತ್ರ ಹೋದಾಗ ಅಲ್ಲಿ ಏರ್ಪೋರ್ಟೇ ಇಲ್ಲದೆ ಇರ್ಬೋದು. ಈ ರೀತಿ ಎಲ್ಲ ಆಗಬಹುದು. ಸರಿಯಾಗಿ ವಿಮಾನದಲ್ಲಿ ಫ್ಯೂಲ್ ಇಲ್ಲ ಅಂತ ಹೇಳಿದ್ರೆ, ಖಾಲಿ ಆಗ್ತಾ ಬಂದಿತ್ತು ಅಂತ ಹೇಳಿದ್ರೆ ಜಾಸ್ತಿ ಹಾರೋಕ್ಕೂ ಆಗಲ್ಲ, ಆಕಾಶದಲ್ಲಿ ಪಾರ್ಕು ಮಾಡೋಕ್ಕಾಗಲ್ಲ ವಿಮಾನವನ್ನ. ದೊಡ್ಡ ಗಂಡಾಂತರದ ಅಪಾಯ ಉಂಟಾಗುತ್ತೆ. ಹಾಗಾಗಿ ಇದನ್ನ ಬಹಳ ಗಂಭೀರವಾದ ಭದ್ರತಾ ಅಪಾಯ ಅಂತಾನೆ ಪರಿಗಣಿಸಲಾಗುತ್ತೆ. ಅದರಲ್ಲೂ ಹೆಚ್ಚು ವಿಮಾನದ ಟ್ರಾಫಿಕ್ ಇರೋ ಕಡೆ ಏನಾಗ್ತಿದೆ ಅಂತಲೂ ಗೊತ್ತಾಗಲ್ವಲ್ಲ, ಹೀಗಾಗಿ ತುಂಬಾ ಡೇಂಜರಸ್. ಆದರೆ ಆ ರೀತಿ ಆಗಿತ್ತು, ಆ ಪ್ರಯತ್ನ ನಡೆದಿತ್ತು ಅಂತ ಹೇಳಿ ಈಗ ಕೇಂದ್ರ ಸರ್ಕಾರ ದೇಶದ ಸಂಸತ್ಗೆ ಮಾಹಿತಿ ಕೊಟ್ಟಿದೆ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಗೆ ಸೇರಬಹುದು. ಏನೋ ಸ್ನೇಹಿತರೆ, ಚಳಿಗಾಲದ ಅಧಿವೇಶನ ಶುರುವಾಗಿದೆ. ಮೊದಲ ದಿನವೇ ದೇಶದ ಹಲವು ರಾಜ್ಯಗಳಲ್ಲಿ ನಡೆಯುತ್ತಿರೋ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಬಗ್ಗೆ ಚರ್ಚೆ ಮಾಡಬೇಕು ಅಂತ ವಿಪಕ್ಷಗಳು ಪ್ರತಿಭಟಿಸಿದ್ವು. ಹೀಗಾಗಿ ಗದ್ದಲ ಉಂಟಾಗಿ ಸದನವನ್ನು ಮುಂದೂಡಿಕೆ ಮಾಡಲಾಯಿತು. ಮೊದಲ ದಿನದ ಆರಂಭದಲ್ಲಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ನೇತೃತ್ವದಲ್ಲಿ ಇತ್ತೀಚೆಗೆ ಮೃತಪಟ್ಟ 5 ಮಾಜಿ ಸಂಸದರಿಗೆ ಶ್ರದ್ಧಾಂಜಲಿ ಕೂಡ ಅರ್ಪಿಸಲಾಯಿತು. ಅದಾದ್ಮೇಲೆ ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಹೆಲ್ತ್ ಸೆಕ್ಯೂರಿಟಿ ಅಂಡ್ ನ್ಯಾಷನಲ್ ಸೆಕ್ಯೂರಿಟಿ ಸೆಸ್ ಬಿಲ್ 2025 ಹಾಗೂ ಕೇಂದ್ರ ಅಬಕಾರಿ ತಿದ್ದುಪಡಿ ಮಸೂದೆ 2025 ಕೂಡ ಮಂಡಿಸಿದರು. ಅತ್ತ ರಾಜ್ಯಸಭೆಯಲ್ಲಿ PM ಮೋದಿ ಸೇರಿ ಹಲವರು ಇದೇ ಮೊದಲ ಬಾರಿಗೆ ಅಧಿವೇಶನಕ್ಕೆ ಸ್ಪೀಕರ್ ಆಗಿ ಬಂದ ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರಿಗೆ ಶುಭ ಹಾರೈಸಿದರು. ಉಪರಾಷ್ಟ್ರಪತಿಯ ಈ ಹಿಂದಿನ ಜರ್ನಿ ಬಗ್ಗೆ PM ಶ್ಲಾಘನೆ ವ್ಯಕ್ತಪಡಿಸಿದರು. ಇದೇ ವೇಳೆ ವಿಪಕ್ಷಗಳು ಬಿಹಾರ ಸೋಲಿನ ಹತಾಶೆ ಹೊರಹಾಕೋಕೆ ಸಂಸತ್ತನ್ನು ಬಳಸಿಕೊಳ್ಬಾರ್ದು, ಬದಲಿಗೆ ಈ ಅಧಿವೇಶನದಲ್ಲಿ ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಮೋದಿ ಹೇಳಿದ್ರು. ಸಂಸತ್ನ ಆವರಣದ ಒಳಗಡೆ ಕಾಂಗ್ರೆಸ್ ಸಂಸದೆ ರೇಣುಕಾ ಚೌಧರಿ ಬಹಳ ಜಾಲಿ ರೈಡಿಗೆ ಬಂದಂಗೆ, ಪಿಕ್ನಿಕ್ ಬಂದಂಗೆ ನಾಯಿನ ಕರ್ಕೊಂಡು ಹೋಗಿದ್ರು. ಇದು ವಿವಾದ ಆಗ್ತಿದ್ದ ಹಾಗೆ ಪ್ರತಿಕ್ರಿಯೆ ಕೊಟ್ಟ ರೇಣುಕಾ ಅವರು, ನಿಜವಾಗ್ಲೂ ಕಚ್ಚೋರು ಸಂಸತ್ನ ಒಳಗಡೆ ಕೂತಿದ್ದಾರೆ, ನನ್ನ ನಾಯಿ ಕಚ್ಚಲ್ಲ ಅಂತೇಳಿ ಅಸಮಾಧಾನ ಹೊರ ಹಾಕಿದ್ರು. ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಈ ಅಧಿವೇಶನದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡೋಕೆ ಸರ್ಕಾರ 10 ಗಂಟೆ ಟೈಮನ್ನು ಫಿಕ್ಸ್ ಮಾಡಿದೆ. ಹೀಗಾಗಿ ಮುಂದಿನ ಗುರುವಾರ ಅಥವಾ ಶುಕ್ರವಾರ ಈ ಚರ್ಚೆ ಆಗಬಹುದು ಅಂತ ಹೇಳಲಾಗ್ತಿದೆ. ಕುರ್ಚಿ ಕಿತ್ತಾಟದ ಮೆಗಾ ಸೀರಿಯಲ್ನಲ್ಲಿ ಈಗ ಕ್ಯಾಮಿಯೋ ಅಪಿಯರೆನ್ಸ್ ಮಾಡ್ತಾ ಇದೆ ಉಪ್ಪಿಟ್ಟು, ದೋಸೆ, ಇಡ್ಲಿ, ಈ ತರ ತಿಂಡಿ ಎಲ್ಲ. ಯಾಕಂದ್ರೆ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಧ್ಯದಲ್ಲಿ. ಈಗ ಸಿದ್ದರಾಮಯ್ಯ ಅವರ ಮನೆಗೆ ಶಿವಕುಮಾರ್ ಹೋಗಿ ಬಂದ್ರಲ್ಲ, ಈಗ DK ಶಿವಕುಮಾರ್ ಅವರು ನಮ್ಮನೆಗೂ ನೀವು ಬನ್ನಿ ಅಂತ ಹೇಳಿ ಈಗ ಆಹ್ವಾನ ಕೊಟ್ಟಿದ್ದಾರೆ CMಗೆ. ವಿಧಾನಸೌಧದಲ್ಲಿ ಕೆಂಗಲ್ ಹನುಮಂತಯ್ಯ ಅವರ ಪುಣ್ಯತಿಥಿ ಕಾರ್ಯಕ್ರಮ ಇತ್ತು. ಆ ಟೈಮ್ನಲ್ಲಿ ಆಹ್ವಾನ ಕೊಟ್ಟಿದ್ದಾರೆ. ಅದಕ್ಕೆ CM ಒಪ್ಪಿಗೆ ಕೂಡ ಸೂಚಿಸಿದ್ದಾರೆ. ಬ್ರೇಕ್ಫಾಸ್ಟ್ಗೆ ಸಿದ್ದರಾಮಯ್ಯ ಅವರಿಗೆ ಇಷ್ಟವಾದ ನಾಟಿ ಕೋಳಿ ಮಾಡೋಕೆ DK ಹೇಳಿದಾರಂತೆ. ಇನ್ನು ಈ ಬಗ್ಗೆ ಮಾತನಾಡಿರೋ DK ಶಿವಕುಮಾರ್ ಅವರು ಮತ್ತೆ ಬ್ರದರ್ಸ್ ಅನ್ನೋ ವರ್ಡನ್ನ ಯೂಸ್ ಮಾಡಿದ್ದಾರೆ. ನಾನು ಮತ್ತು CM ಬ್ರದರ್ಸ್ ತರ ಕೆಲಸ ಮಾಡ್ತೀವಿ, ನಮ್ಮ ನಡುವೆ ಯಾವುದೇ ಗುಂಪೇ ಇಲ್ಲ ಅಂತ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ಇನ್ನೊಂದು ಕಡೆ ದಿಲ್ಲಿಗೆ ಹೋಗಿದ್ದ DKಶಿಯ ತಮ್ಮ DK ಸುರೇಶ್ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ.
ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಗದೆ ರಾಜ್ಯಕ್ಕೆ ಮರಳಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಗಟ್ಟಿಯಾಗಿದ್ದಾರೆ, ಅವರೇ ಮುಂದುವರಿತಾರೆ ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಎಚ್ ಸಿ ಮಹದೇವಪ್ಪ ಸಿದ್ದರಾಮಯ್ಯ ಕ್ಯಾಂಪ್ ಇವರು ಘೋಷಣೆ ಹೊರಡಿಸಿಬಿಟ್ಟಿದ್ದಾರೆ. ಇನ್ನು ದಿಲ್ಲಿನಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ನಿವಾಸದಲ್ಲಿ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆದಿತ್ತು. ಈ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಸೋನಿಯಾ ಗಾಂಧಿ ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರೋ ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರಿಗಿಂತಲೂ ಮೇಲಿರೋ ಹೈಕಮಾಂಡ್ ಅವರಿಗೆ ಅಂದರೆ ಸೋನಿಯಾ ಗಾಂಧಿ ಅವರಿಗೆ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದಾರಂತೆ. ಸಿಎಂ ಕುರ್ಚಿ ಗೊಂದಲಕ್ಕೆ ತೆರೆ ಎಳೀರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದಾರಂತೆ, ಆ ರೀತಿ ಮಾಹಿತಿ ಬರ್ತಾ ಇದೆ. ಇನ್ನು ಕನ್ನೇರಿ ಸ್ವಾಮೀಜಿ ಮತ್ತೆ ಮಾತಾಡಿದ್ದಾರೆ, ವಿವಾದಾಸ್ಪದವಾಗಿ ಮಾತಾಡಿದ್ದಾರೆ. ಲಿಂಗಾಯತ ಸ್ವಾಮೀಜಿಗಳ ವಿರುದ್ಧ ಅವರು ತಾಲಿಬಾನಿಗಳು ಅನ್ನೋ ಪದವನ್ನು ಬಳಸಿದ್ದಾರೆ. ಬಸವ ತಾಲಿಬಾನಿಗಳು ಅಂತ. ಬೆಳಗಾವಿ ಜಿಲ್ಲೆ ರಾಯಭಾಗದಲ್ಲಿ ಹನುಮ ಮಾಲಾ ದೀಕ್ಷಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀಗಳು, ಈ ಮಾಲೆ ಪೊಲೀಸ್ ಇದ್ದ ಹಾಗೆ, ಅದು ನಮ್ಮ ಮೈ ಮೇಲೆ ಇರೋವರೆಗೂ ಕೆಟ್ಟ ಕೆಲಸ ಮಾಡೋಕೆ ಬಿಡಲ್ಲ. ಆದರೆ ಕಮ್ಯುನಿಸ್ಟರು ಹಾಗೂ ನಮ್ಮಂಥ ಕಾವಿ ಬಟ್ಟೆ ಧರಿಸಿರೋ ಬಸವ ತಾಲಿಬಾನಿಗಳು ಈ ಮಾಲೆ ಬಗ್ಗೆ ಟೀಕೆ ಮಾಡಬಹುದು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇದೀಗ ಬಹಳ ಚರ್ಚೆ ನಡೀತಾ ಇದೆ. ಏನೋ ಮಸಾಲಾ ಬಾಂಡ್ ಪ್ರಕರಣ ಸಂಬಂಧ ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ಇಡಿ ಶೋಕಾಸ್ ನೋಟಿಸ್ ನೀಡಿದೆ. ಅವರ ಪರ್ಸನಲ್ ಸೆಕ್ರೆಟರಿ ಮಾಜಿ ಹಣಕಾಸು ಸಚಿವ ಥಾಮಸ್ ಐಸ್ಯಾಕ್ಗೂ ಕೂಡ ಶೋಕಾಸ್ ನೋಟಿಸ್ ಕೊಡಲಾಗಿದೆ. 2019ರಲ್ಲಿ ಕೇರಳದ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಫಂಡ್ ಬೋರ್ಡ್ KIIFB ವಿದೇಶಿ ಹೂಡಿಕೆದಾರರಿಗೆ ಮಸಾಲಾ ಬಾಂಡ್ಗಳನ್ನು ಮಾರಾಟ ಮಾಡಿ ಸುಮಾರು 2150 ಕೋಟಿ ರೂಪಾಯಿ ಹಣವನ್ನು ಕಲೆಕ್ಟ್ ಮಾಡಿದ್ರು. ಕೇರಳದ ಮೂಲ ಸೌಕರ್ಯ ಯೋಜನೆಗಳಿಗೆ ಇದನ್ನು ಬಳಸೋಕೆ ಅಂತ ಇದನ್ನ ಮಾಡಿಕೊಂಡಿದ್ರು. ಆದರೆ ಈಗ KIIFB ವಿದೇಶಿ ವಿನಿಮಯ ನಿಯಮಗಳನ್ನು ಬ್ರೇಕ್ ಮಾಡಿತ್ತು. ಫೆಮಾ ರೂಲ್ಸ್ ಅಡಿಯಲ್ಲಿ ಯಾವುದಕ್ಕಾಗಿ ಹಣವನ್ನು ಬಳಸಬೇಕಾಗಿತ್ತು ಸಂಪೂರ್ಣವಾಗಿ ಅದಕ್ಕೆ ಬಳಸಿರೋ ಹಾಗೆ ಕಾಣಿಸ್ತಾ ಇಲ್ಲ. ಇದರಲ್ಲಿ 466 ಕೋಟಿ ರೂಪಾಯಿ ಅಕ್ರಮ ನಡೆದಿರುವುದು ಕಾಣಿಸ್ತಾ ಇದೆ ಅಂತ ಇಡಿ ನೋಟಿಸ್ ಕೊಟ್ಟಿದೆ. ಇದಕ್ಕೆ ಥಾಮಸ್ ಐಸ್ಯಾಕ್ ರಿಯಾಕ್ಟ್ ಮಾಡಿ, ನಾವು ಎಲ್ಲ ನಿಯಮಗಳನ್ನು ಫಾಲೋ ಮಾಡಿದ್ದೀವಿ ಅಂತ ಹೇಳಿದ್ದಾರೆ, ರಾಜಕೀಯ ಮಾಡ್ತಿದ್ದಾರೆ ಅಂತ ಅಷ್ಟೇ ಹೇಳಿದ್ದಾರೆ. ಇನ್ನು ಡಿಜಿಟಲ್ ಅರೆಸ್ಟ್ಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಕೊಟ್ಟಿದೆ. ಡಿಜಿಟಲ್ ಅರೆಸ್ಟ್ಗೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ಪೆಂಡಿಂಗ್ ಇರೋ ಎಲ್ಲ FIRನ ತನಿಖೆ ನಡೆಸುವ ಜವಾಬ್ದಾರಿಯನ್ನ CBIಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇನ್ನು ದಿಲ್ಲಿ ಉಗ್ರ ದಾಳಿಯ ತನಿಖೆ ನಡೆಸ್ತಾ ಇರೋ NIA ಜಮ್ಮು ಕಾಶ್ಮೀರದ 8 ಲೊಕೇಶನ್ಗಳಲ್ಲಿ ರೇಡ್ ಮಾಡಿದೆ. ಹಾಗೆ ಉಗ್ರ ಡಾಕ್ಟರ್ಗಳಾದ ಶಾಹೀನ್ ಸಯೀದ್, ಆದಿಲ್, ಜಾಸಿರ್ ಬಿಲಾಲ್, ಮುಫ್ತಿ ಇರ್ಫಾನ್, ಮುಜಮ್ಮಿಲ್ ಮತ್ತು ಆಮಿರ್ ರಶೀದ್ ಮನೆಯನ್ನ ಕೂಡ ಜಾಲಾಡಿದ್ದಾರೆ. ಸ್ಥಳೀಯ ಪೊಲೀಸರು ಮತ್ತು CRPF ಸಿಬ್ಬಂದಿಯ ಸಹಾಯ ಪಡೆದುಕೊಂಡು NIA ಈ ರೇಡ್ ಮಾಡಿದೆ. ಉತ್ತರ ಪ್ರದೇಶದಲ್ಲಿರೋ ಉಗ್ರಿ ಶಹೀನ್ ಮತ್ತಾಕಿಯ ಸಹೋದರ ಡಾಕ್ಟರ್ ಪರ್ವೇಜ್ ಅನ್ಸಾರಿ ಮನೆಯಲ್ಲಿ ರೇಡ್ ಮಾಡುವಾಗ ಒಂದಷ್ಟು ಕ್ರೂಷಿಯಲ್ ಡಾಕ್ಯುಮೆಂಟ್ಸ್ ಅನ್ನ NIA ವಶಕ್ಕೆ ಪಡ್ಕೊಂಡಿದ್ದಾರೆ. ಏನೋ ನಾಗ ಚೈತನ್ಯ ಜೊತೆಗೆ ವಿಚ್ಛೇದನ ಆದ ಬಳಿಕ ದಕ್ಷಿಣ ಭಾರತದ ಖ್ಯಾತ ನಟಿ ಸಮಂತಾ ರುತ್ಪ್ರಭು ನಿರ್ಮಾಪಕ ರಾಜ್ ನಿಡಿಮೂರು ಅವ್ರನ್ನ ಈಗ ಮದುವೆ ಆಗಿದ್ದಾರೆ. ಆ ಕಡೆ ನಾಗ ಚೈತನ್ಯ ಅವರು ನಟಿ ಶೋಭಿತಾ ಅವ್ರನ್ನ ಮದುವೆಯಾಗಿದ್ದಾರೆ. ಇನ್ನು ಈ ನಿರ್ಮಾಪಕ ನಿಡಿಮೂರು ಅವರು ಇವ್ರಿಗೂ ಕೂಡ ಇದು 2ನೇ ಮದುವೆ ಸಮಂತಾ ಅವ್ರ ಜೊತೆಗೆ. ಮುಂಚೆ 2022ರಲ್ಲಿ ಫಸ್ಟ್ ಹೆಂಡತಿಗೆ ವಿಚ್ಛೇದನ ಕೊಟ್ಟಿದ್ರು. ಒಂಥರ ಫ್ಯಾಮಿಲಿಗಳೆಲ್ಲ ರೀಶಫಲ್ ಆಗಿದ್ದಾವೆ. ಏನು ದಿತ್ವಾ ಚಂಡಮಾರುತದಿಂದ ಭಾರತದಲ್ಲೂ ಮಳೆ ಜೋರಾಗಿದೆ. ತಮಿಳುನಾಡಿನ ಚೆನ್ನೈ, ತಿರುವಳ್ಳೂರ್, ಕಾಂಚೀಪುರಂ, ಕಡಲೂರ್ ಮತ್ತು ರಾಣಿಪೇಟ್ಗಳಲ್ಲಿ ಭಾರೀ ಮಳೆಯಾಗಿದೆ. ಭಾರೀ ಮಳೆಗೆ ಗೋಡೆ ಕುಸಿದು ಮತ್ತೆ ವಿದ್ಯುತ್ ಸ್ಪರ್ಶ ಆಗಿ ಕನಿಷ್ಠ ಇದುವರೆಗೂ 3 ಪ್ರಾಣ ಕಳ್ಕೊಂಡಿದ್ದಾರೆ. ಚೆನ್ನೈನಲ್ಲಿ ಶಾಲಾ ಕಾಲೇಜುಗಳಿಗೆ ಡಿಸೆಂಬರ್ 2ನೇ ತಾರೀಕಿನ ತನಕ ರಜೆ ಕೊಡಲಾಗಿದೆ. ಪುದುಚೇರಿಯಲ್ಲೂ ಕೂಡ ನಿರಂತರ ಮಳೆ ಸುರಿತಾ ಇದ್ದು ಪಾಂಡಿಚೇರಿಯಲ್ಲಿ ಶಾಲೆಗಳಿಗೆ ರಜೆ ಕೊಡಲಾಗಿದೆ. ಹವಾಮಾನ ಇಲಾಖೆ ದಿತ್ವಾ ಸೈಕ್ಲೋನ್ ಬಹಳ ದಿನ ಇರಲ್ಲ, ವೀಕ್ ಆಗ್ಲಿಕ್ಕೆ ಶುರುವಾಗಿದೆ. ಆದ್ರೆ ಉಳಿದಿರೋ ಮೋಡಗಳಿಂದ ಸ್ವಲ್ಪ ಮಳೆ ಆಗುತ್ತೆ ಅಂತ ಹೇಳಿದೆ. ಮುಂದಿನ 24 ಗಂಟೆಗಳ ಕಾಲ ಚಂಡಮಾರುತ ಸೇಮ್ ಪ್ಲೇಸ್ ನಲ್ಲೇ ಉಳಿಬಹುದು, ಅಲ್ಲಿಂದ ಅದು ಮುಂದಕ್ಕೆ ಸಾಗಲ್ಲ ಅಂತ ಪ್ರಿಡಿಕ್ಟ್ ಮಾಡಿದೆ. ಹೀಗಾಗಿ ಭಾರತದಲ್ಲಿ ದಿತ್ವಾ ಸೈಕ್ಲೋನ್ ಬಗ್ಗೆ ತುಂಬಾ ಹೆದರ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿದೆ. ಆದ್ರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಆಂಧ್ರ, ಪುದುಚೇರಿ, ತಮಿಳುನಾಡು ರಾಜ್ಯಗಳಲ್ಲಿ ಸದ್ಯಕ್ಕೆ ಅಲರ್ಟ್ ಅಂತೂ ಹಾಗೇ ಇದೆ. ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಬೆಂಗಳೂರು ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಎಂತ ಥಂಡಿ ತಂಪು ವಾತಾವರಣ ಇದೆ, ಕೋಲ್ಡ್ ವೆದರ್ ಇದೆ ಅಂತ ನೀವು ಕೂಡ ಅನುಭವಿಸಿರಬಹುದು, ಅದನ್ನು ನೋಟಿಸ್ ಮಾಡಿರಬಹುದು. ಏನೋ ಟ್ರಾಫಿಕ್ ಫೈನ್ ಪಾವತಿ ಮೇಲೆ 50% ಡಿಸ್ಕೌಂಟ್ ಮತ್ತೆ ಕೊಟ್ರಲ್ಲ. ಈಗ 10 ದಿನಗಳಲ್ಲಿ 8 ಕೋಟಿ ರೂಪಾಯಿಗೂ ಅಧಿಕ ಸಂಗ್ರಹ ಆಗಿದೆ. ಸದ್ಯಕ್ಕೆ ರಾಜ್ಯ ಸರ್ಕಾರ ಡಿಸೆಂಬರ್ 10ರ ತನಕ 50% ಡಿಸ್ಕೌಂಟ್ ನ ಆಫರ್ ಇಟ್ಟಿದೆ. ಯಾರಾದ್ರೂ ಕೇಸ್ ಇದ್ರೆ ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿ. ಏನೋ ವಾರದ ಮೊದಲ ಸೆಷನ್ ನಲ್ಲಿ ಭಾರತದ ಷೇರುಪೇಟೆ ಫ್ಲಾಟ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 64 ಪಾಯಿಂಟ್ಸ್ ಡೌನ್ ಆಗಿ 85,641ಕ್ಕೆ ರೀಚ್ ಆಯಿತು. ನಿಫ್ಟಿ 27 ಪಾಯಿಂಟ್ಸ್ ಡೌನ್ ಆಗಿ 26,175ಕ್ಕೆ ರೀಚ್ ಆಯಿತು. ಈಗಿನ ಆರ್ಥಿಕ ವರ್ಷದ 2ನೇ ತ್ರೈಮಾಸಿಕದ ರಿಯಲ್ GDP ಬೆಳವಣಿಗೆ ಚೆನ್ನಾಗಿ ಕಂಡ್ರೂ ಕೂಡ ನಾಮಿನಲ್ GDP ನಿರೀಕ್ಷೆಗಿಂತ ಕಮ್ಮಿ ಕಂಡಿದೆ. ಜೊತೆಗೆ ಮುಂದಿನ ಮಾನಿಟರಿ ಪಾಲಿಸಿ ಮೀಟಿಂಗ್ MPC ಮೀಟಿಂಗ್ ನಲ್ಲಿ RBI ಬಡ್ಡಿ ದರವನ್ನು ಕಮ್ಮಿ ಮಾಡಲ್ವೇನೋ ಅಂತ ಹೂಡಿಕೆದಾರರು ಲೆಕ್ಕಾಚಾರ ಹಾಕ್ತಿದ್ದಾರೆ.
ಸೊ ಆರ್ಥಿಕತೆಗೆ ಬೇಕಾಗಿರೋ ಪುಷ್ ಒಂದ್ಸಲಿ ರೇಟ್ ಕಟ್ ಮಾಡಿ ಕೊಟ್ಟಾಯಿತು, ಈಗ GST ಬೇರೆ ಕಟ್ ಮಾಡಿ ಆಯಿತು, ಇನ್ಕಮ್ ಟ್ಯಾಕ್ಸ್ನಲ್ಲಿ ಕಟ್ ಮಾಡಿದ್ದಾಯಿತು, ಈಗ ಮತ್ತೆ ಇನ್ನೊಂದ್ಸಲಿ ರೇಟ್ ಕಟ್ ಮಾಡಲ್ವೇನೋ, ಆಲ್ರೆಡಿ GDP ನಂಬರ್ಸ್ ಎಲ್ಲ ಚೆನ್ನಾಗಿ ಬರೋಕ್ಕೆ ಶುರುವಾಗಿದೆಯಲ್ವಾ, ಸ್ವಲ್ಪ ಕಾಯಬಹುದೇನೋ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಆ ಕಡೆ ರೂಪಾಯಿ ಮೌಲ್ಯ ಕೂಡ ಬೀಳ್ತಾ ಇದೆ. ಹಾಗೆ GSTಯಲ್ಲಿ ಸುಧಾರಣೆ ತಂದರೂ ಕೂಡ ನವೆಂಬರ್ ತಿಂಗಳಲ್ಲಿ GST ಕಲೆಕ್ಷನ್ ಅಲ್ಲಿ ಬಹಳ ದೊಡ್ಡ ಜಂಪ್ ಏನು ಕಂಡು ಬಂದಿಲ್ಲ. ಭಾರತದ GST ಕಲೆಕ್ಷನ್ 1.70 ಲಕ್ಷ ಕೋಟಿ ರೂಪಾಯಿಗಷ್ಟೇ ರೀಚ್ ಆಗಿದೆ. ಕಳೆದ ವರ್ಷ ನವೆಂಬರ್ಗೆ ಹೋಲಿಸಿದ್ರೆ ಈ ನವೆಂಬರ್ನಲ್ಲಿ ಜಸ್ಟ್ 0.7% ಅಷ್ಟೇ ಏರಿಕೆಯಾಗಿದೆ, 1% ಕೂಡ ಅಲ್ಲ. 2024 ನವೆಂಬರ್ನಲ್ಲಿ 1.69 ಲಕ್ಷ ಕೋಟಿ ರೂಪಾಯಿ ಕಲೆಕ್ಟ್ ಆಗಿತ್ತು. ಹೀಗಾಗಿ ಮಾರ್ಕೆಟ್ ಫ್ಲಾಟ್ ಆಯಿತು. ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ಯಾವಾಗ ಆಗುತ್ತೆ ಅಂತ ಹೇಳಿ ನೋಡ್ತಾ ಇದ್ದಾರೆ. ಇನ್ನು ಟಾಟಾ ಮೋಟಾರ್ಸ್, ಮಾರುತಿ ಸುಜುಕಿ, ಭಾರತ್ ಎಲೆಕ್ಟ್ರಾನಿಕ್ಸ್, ಕೋಟಕ್ ಮಹೀಂದ್ರ ಬ್ಯಾಂಕ್, ಅದಾನಿ ಪೋರ್ಟ್ ಷೇರುಗಳು ಗ್ರೀನ್ ನಲ್ಲಿದ್ವು. ಇನ್ನು ಬಜಾಜ್ ಫಿನಾನ್ಸ್, ಸನ್ ಫಾರ್ಮಾಸ್ಯೂಟಿಕಲ್ಸ್ ಇಂಡಸ್ಟ್ರೀಸ್, ಟ್ರೆಂಟ್, ಬಜಾಜ್ ಫಿನ್ಸಾವ್ ಮತ್ತು ಮಹೀಂದ್ರ ಅಂಡ್ ಮಹೀಂದ್ರ ಷೇರುಗಳು ರೆಡ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 8 ಪೈಸೆ ಇಳಿಕೆಯಾಗಿ 89 ರೂಪಾಯಿ 53 ಪೈಸೆ ಆಗಿದೆ. 90 ರೂಪಾಯಿ ಹತ್ತತ್ರ ಬರ್ತಾ ಇದೆ $1ಗೆ ಭಾರತೀಯ ರೂಪಾಯಿ. ಏನೋ ಉದ್ಯಮಿ ಗೌತಮ್ ಅದಾನಿಯವರ ಅದಾನಿ ಗ್ರೂಪ್ ಟೆಕ್ ದೈತ್ಯ ಗೂಗಲ್ ಜೊತೆಗೆ ಕೈ ಜೋಡಿಸೋಕೆ ಪ್ಲಾನ್ ಮಾಡಿದೆ. ಆಂಧ್ರದಲ್ಲಿ ಗೂಗಲ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಸೆಂಟರ್ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಸುಮಾರು $5 ಬಿಲಿಯನ್ ಇನ್ವೆಸ್ಟ್ ಮಾಡೋಕೆ ನೋಡ್ತಾ ಇದೆ. ಅದಾನಿ ಗ್ರೂಪ್ನ ಚೀಫ್ ಫಿನಾನ್ಷಿಯಲ್ ಆಫೀಸರ್ ಜುಗಶೀಂದರ್ ಸಿಂಗ್ ಈ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ವಿಚಾರ ಇನ್ನೂ ಫೈನಲ್ ಆಗಿಲ್ಲ, ಚರ್ಚೆ ನಡೀತಾ ಇದೆ ಅಂತ. ಇತ್ತೀಚೆಗಷ್ಟೇ ಅದಾನಿ ಎಂಟರ್ಪ್ರೈಸಸ್ ಮತ್ತು ಗೂಗಲ್ನ ಪೋಷಕ ಸಂಸ್ಥೆ ಆಲ್ಫಾಬೆಟ್ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿರೋ AI ಡೇಟಾ ಸೆಂಟರ್ ಕ್ಯಾಂಪಸ್ ಅನ್ನ ಡೆವಲಪ್ ಮಾಡೋಕೆ ಪ್ಲಾನ್ ಇದೆ ಅಂತ ಹೇಳಿ ಘೋಷಣೆ ಮಾಡ್ಕೊಂಡಿದ್ವು. ಅದಾನಿ ಕಾನೆಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮೂಲಕ ಇದನ್ನ ಮಾಡ್ತೀವಿ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಅದಾನಿ ಗ್ರೂಪ್ನಿಂದ ಈ ಮಾಹಿತಿ ಬರ್ತಾ ಇದೆ. ಏನು ಟ್ರಂಪ್ರ ಟ್ಯಾರಿಫ್ 8ನಿಂದ ಆನ್ಗೋಯಿಂಗ್ ಕ್ವಾರ್ಟರ್ 3ನಲ್ಲಿ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಹೊಡೆತ ಬಿದ್ದಿರೋದು ಕಾಣಿಸ್ತಾ ಇದೆ. ನವೆಂಬರ್ ತಿಂಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ 9 ತಿಂಗಳ ಕನಿಷ್ಠ ಮಟ್ಟಕ್ಕೆ ಬಿದ್ದು ಹೋಗಿದೆ. ಉತ್ಪಾದನೆ ಮತ್ತು ಮಾರಾಟದ ಮೇಲೆ ಪ್ರಭಾವ ಆಗಿದೆ. HSBC ಇಂಡಿಯಾ ಮಾಡಿರೋ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ PMIನಿಂದ ಈ ವಿಚಾರ ಗೊತ್ತಾಗಿದೆ. ಇನ್ನು ಸ್ಕೋಡಾ ಆಟೋ ಇಂಡಿಯಾ ಹೊಸ ದಾಖಲೆ ಬರೆದಿದೆ. ಭಾರತದಲ್ಲಿ 5 ಲಕ್ಷ ಕಾರುಗಳನ್ನು ಭಾರತದಲ್ಲಿ ಮಾರಾಟ ಮಾಡಿದ್ದೀವಿ ಅಂತ ಹೇಳಿದೆ. 25 ವರ್ಷ ಆಗಿದೆ ಇಂಡಿಯನ್ ಮಾರ್ಕೆಟ್ಗೆ ಎಂಟರ್ ಆಗಿ. ಉತ್ತಮ ಗ್ರೋತ್ ಕಾಣ್ತಾ ಇದ್ದೀವಿ. ಕಳೆದ ನವೆಂಬರ್ನಲ್ಲೇ 5400 ಯೂನಿಟ್ ಮಾರಿದ್ದೀವಿ ನಾವು. ಇಯರ್ ಆನ್ ಇಯರ್ 90% ಬೆಳವಣಿಗೆ ಕಂಡಿದೆ ಅಂತ ಹೇಳ್ಕೊಂಡಿದ್ದಾರೆ. ಮುಖ್ಯವಾಗಿ ಸ್ಕೋಡಾ ಕೈಲ್ಯಾಕ್ ಜಾಸ್ತಿ ಸೇಲ್ ಆಗ್ತಾ ಇದೆ. ಅದು ಬಿಟ್ಟರೆ ಸ್ಕೋಡಾ ಸ್ಲಾವಿಯಾ ಕೂಡ ಸ್ವಲ್ಪ ಸೇಲ್ ಆಗ್ತಿತ್ತು. ಈಗ ಲೇಟೆಸ್ಟ್ ಆಗಿ ಬಂದಿರೋ ಕಾಂಪ್ಯಾಕ್ಟ್ ಸೆಡಾನ್ ಸ್ಕೋಡಾ ಕೈಲ್ಯಾಕ್ ಸ್ವಲ್ಪ ಜಾಸ್ತಿ ಇವರಿಗೆ ನಂಬರ್ಸ್ ಕೊಡ್ತಾ ಇದೆ. ಈಗ ಏನು ಬಿಟ್ಕಾಯಿನ್ ಕ್ರಿಪ್ಟೋ ಆಸೆಟ್ನ ಮೌಲ್ಯ ದಾಖಲೆ ಮಟ್ಟದಲ್ಲಿ ಡೌನ್ ಆಗಿದೆ. ಒಂದು ಬಿಟ್ಕಾಯಿನ್ ಮೌಲ್ಯ $86,000 ಕೆಳಗೆ ಬಂದಿದೆ. ಕಳೆದ ನವೆಂಬರ್ನಲ್ಲಿ ಬರೋಬ್ಬರಿ $18,000 ಹೆಚ್ಚು ಬಿದ್ದಿತ್ತು. ಈಗ ಕಳೆದ 24 ಗಂಟೆಗಳಲ್ಲಿ ಸುಮಾರು 6% ಕಳ್ಕೊಂಡಿದೆ ವ್ಯಾಲ್ಯೂನ. ಈ ಬಿಟ್ಕಾಯಿನ್ ಹೀಗೇನಿದು ಸಿಕ್ಕಾಪಟ್ಟೆ ವಾಲಟೈಲ್ ಇದು. ಒಂದ್ಸಲಿ ಹೋದ್ರೆ ಮೇಲಕ್ಕೆ ಹೋಗ್ತಿರುತ್ತೆ, ಬಿದ್ರೆ ಸರಿಯಾಗಿ ಬೀಳ್ತಾ ಇರುತ್ತೆ. ಫಸ್ಟ್ ಟೈಮ್ ಏನಲ್ಲ ಈ ರೀತಿ ಬೀಳ್ತಿರೋದು. ನೀವು ಚಾರ್ಟ್ ಕೂಡ ನೋಡ್ತಿರ್ಬೋದು. ಲಾಸ್ಟ್ 5 years 10 years ತೆಗೆದ್ರೆ ಸುಮಾರು ಸಲ ಈ ತರ ಏರಿಕೆ ಪತನ ಎಲ್ಲ ಆಗಿದೆ. ಈಗಲೂ ಕೂಡ ಭಾರಿ ಸೆಲ್ ಆಫ್ ನಡೀತಾ ಇದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $2,209 ಹೆಚ್ಚಾಗಿ 1,28,800 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $2,020 ಹೆಚ್ಚಾಗಿ 1,17,980 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $10,821 ರೂಪಾಯಿ ಹೆಚ್ಚಾಗಿ 1,75,180 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಗೆ ನೀವು ಕೂಡ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತರು ಜಾಯಿನ್ ಆಗಬಹುದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.